ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 8ನೇ ತರಗತಿ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಇತಿಹಾಸದ ಮೊದಲ ಪಾಠ ಆಧಾರಗಳು, ರಾಜ್ಯಶಾಸ್ತ್ರದ ಫಸ್ಟ್ ಇರ್ತಕ್ಕಂಥದ್ದು ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ, ಭೂಮಿ ನಮ್ಮ ಜೀವಂತ ಗ್ರಹ ಅಂತಕ್ಕಂಥ ಭೂಗೋಳ, ಈ ಮೂರನ್ನು ಸೇರಿ 20 ಅಂಕಗಳ ಒಂದು LBA ಟೆಸ್ಟ್ ಪೇಪರ್ ನೋಡೋಣ. ಎಲ್ಲ ವಿಷಯಗಳಲ್ಲಿ ಇದೇ ತನ್ನಾಗಿರ್ತಕ್ಕಂಥ LBA ಟೆಸ್ಟ್ ಪೇಪರ್ಗಳು ಪಾಠದ ಪ್ರಶ್ನೋತ್ತರಗಳು ಬರ್ತವೆ. ಯಾರಿಗೆ LBA PDF ಬೇಕನ್ನೋರು ಇದು ಕ್ವಶನ್ ಆನ್ಸರ್ಸ್ದು LBA ಟೆಸ್ಟ್ ಪೇಪರ್ದು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ಓಕೆ, ಹಾಗಾದರೆ ಶುರು ಮಾಡೋಣ ಈ ಒಂದು ಪಾಠದ ಒಂದು LBA ಟೆಸ್ಟ್ ಪೇಪರ್. ಕ್ವಶನ್ ಪೇಪರ್ ಡಿಸೈನ್ ನೋಡೋಣ. ವಿನ್ಯಾಸ ಜ್ಞಾನಕ್ಕೆ 7 ಅಂಕ, ತಿಳುವಳಿಕೆಗೆ 9, ಅನ್ವಯಕ್ಕೆ 4, ಒಟ್ಟಾರೆ 20 ಅಂಕ. ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 6 ಅಂಕ, ಕಿರು ಉತ್ತರ 10 ಅಂಕ, ದೀರ್ಘ ಉತ್ತರ 4 ಅಂಕ, ಒಟ್ಟು 20 ಅಂಕ. ಕಠಿಣತೆ ಮಟ್ಟ ಸುಲಭ 6 ಅಂಕ, ಸಾಧಾರಣ 10 ಅಂಕ, ಕಠಿಣ 4 ಅಂಕ, ಒಟ್ಟು 20 ಅಂಕ. ಇವಾಗ 3 ಪಾಠ ಇದ್ದಾವೆ. ಆಧಾರಗಳು ಪಾಠದಿಂದ 1 ಅಂಕದ 2, 2 ಅಂಕದ 1, 4 ಅಂಕದ 1, ಒಟ್ಟು 4 ಪ್ರಶ್ನೆ 8 ಅಂಕ. ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಬಂದರೆ 1 ಅಂಕದ 2, 2 ಅಂಕದ 2, 4 ಪ್ರಶ್ನೆ 6 ಅಂಕ. ಭೂಮಿ ನಮ್ಮ ಜೀವಂತ ಗ್ರಹ ಅಂತಕ್ಕಂಥ ಭೂಗೋಳಶಾಸ್ತ್ರದ ವಿಭಾಗದ ಪಾಠಕ್ಕೆ 1 ಅಂಕದ 2, 2 ಅಂಕದ 2, 4 ಪ್ರಶ್ನೆ 6 ಅಂಕ. ಒಟ್ಟು 1 ಅಂಕದ 6 ಪ್ರಶ್ನೆ, 2 ಅಂಕದ 5 ಪ್ರಶ್ನೆ, 4 ಅಂಕದ 1, ಒಟ್ಟು 12 ಪ್ರಶ್ನೆಗಳು 20 ಅಂಕಗಳ ವೇಟೇಜನ್ನು ಏನು ಮಾಡಿರೋದು ಕೊಟ್ಟು ಈ ಪ್ರಶ್ನೆ ಪತ್ರಿಕೆಯನ್ನು ನಾವೇನು ಮಾಡಿರ್ತಕ್ಕಂಥದ್ದು ಪ್ರಿಪೇರನ್ನು ಮಾಡಿರ್ತಕ್ಕಂಥದ್ದು. ಡೈರೆಕ್ಟಾಗಿ ಕೀ ಉತ್ತರದ ಪುಟಕ್ಕೆ ಬರೋಣ. ಪಾಠ ಆಧಾರಿತ ಮೌಲ್ಯಾಂಕನ 2026-27. ಆಧಾರಗಳು ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ, ಭೂಮಿ ನಮ್ಮ ಜೀವಂತ ಗ್ರಹ, ಮಾದರಿ ಉತ್ತರಗಳು, ತರಗತಿ 8ನೇಯ. ವಿಷಯ ಸಮಾಜ ವಿಜ್ಞಾನ, ಅಂಕ 20, ಸಮಯ 40 ನಿಮಿಷ. ಫಸ್ಟ್ ಇತ್ತು ಕನ್ನಡ ಭಾಷೆಯ ಮೊದಲ ಶಾಸನ ಅಂತ 3 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. 3ರಲ್ಲಿ ಫಸ್ಟ್ ಇತ್ತು ಆಯ್ಕೆ ಐಹೊಳೆ ಶಾಸನ, ಹಲ್ಮಿಡಿ ಶಾಸನ, ಅಲಹಾಬಾದ್ ಶಾಸನ, ತಾಳಗುಂದ ಶಾಸನ. ಕನ್ನಡ ಭಾಷೆಯ ಮೊದಲ ಶಾಸನ ಅಂತ ಬಂದರೆ ಅದು ಬಂದ್ಬಿಟ್ಟು ಆಪ್ಷನ್ ಬಿ ಹಲ್ಮಿಡಿ ಶಾಸನ ಈಸ್ ದ ರೈಟ್ ಆನ್ಸರ್. ಇನ್ನು ಎರಡನೇದು ಕೌಟಿಲ್ಯ ರಚಿಸಿದ ಕೃತಿ ಅಂತ ಕೇಳಿದ್ದಾರೆ. ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಗಣಿತಶಾಸ್ತ್ರ. ಕೌಟಿಲ್ಯ ರಚಿಸಿರ್ತಕ್ಕಂಥ ಕೃತಿ ಅದು ಅರ್ಥಶಾಸ್ತ್ರ ಈಸ್ ದ ರೈಟ್ ಒನ್. ಪ್ರಶ್ನೆ 3 ಸೌರಮಂಡಲದಲ್ಲಿ ಭೂಮಿಯ ಸ್ಥಾನ ಅಂತ ಕೇಳಿದ್ದಾರೆ. ಎ 1ನೇ ದೊಡ್ಡ ಗ್ರಹ, ಬಿ 5ನೇ ದೊಡ್ಡ ಗ್ರಹ, ಸಿ 4ನೇ ದೊಡ್ಡ ಗ್ರಹ, ಡಿ 6ನೇ ದೊಡ್ಡ ಗ್ರಹ. ಸೌರಮಂಡಲದಲ್ಲಿ ಭೂಮಿಯ ಸ್ಥಾನ ಆಪ್ಷನ್ ಬಿ 5ನೇ ದೊಡ್ಡ ಗ್ರಹ ಅನ್ನೋದು ಸರಿ ಇದೆ. ಇನ್ನು 1 ಅಂಕದ 3 ಪ್ರಶ್ನೆ, ತಲಾ 3 ಪ್ರಶ್ನೆ 3 ಅಂಕ. ಫಸ್ಟ್ ಇತ್ತು ಆಧಾರಗಳು ಎಂದರೆ ಏನು. ಉತ್ತರ ಇತಿಹಾಸ ರಚನೆಗೆ ಸಹಕಾರಿಯಾಗಿರುವ ಕಟ್ಟಡಗಳು, ಶಾಸನಗಳು, ನಾಣ್ಯಗಳು, ಕೃತಿಗಳು, ಅವಶೇಷಗಳು ಮತ್ತು ಮೌಖಿಕ ಪರಂಪರೆಗಳನ್ನು ಒಟ್ಟಾಗಿ ಏನಂತ ಕರೀತಾರೆ, ಆಧಾರಗಳು ಅಂತಲೇ ಕರೆಯೋದು. ಪ್ರಶ್ನೆ 2 5 ರಾಜ್ಯಶಾಸ್ತ್ರಕ್ಕೆ ಸ್ವತಂತ್ರ ಸ್ಥಾನಮಾನ ಕೊಟ್ಟವರು ಯಾರು ಅಂತ ಕೇಳಿದ್ದಾರೆ. ರಾಜ್ಯಶಾಸ್ತ್ರಕ್ಕೆ ಸ್ವತಂತ್ರ ಸ್ಥಾನಮಾನ ಕೊಟ್ಟವರೇ ಗ್ರೀಕರು. ಪ್ರಶ್ನೆ 6 ದಕ್ಷಿಣಾರ್ಧ ಗೋಳವನ್ನು ಜಲಪ್ರಧಾನ ಗೋಳ ಅಂತಾನೆ ಏಕೆ ಕರೀತಾರೆ. ಈ ದಕ್ಷಿಣಾರ್ಧ ಗೋಳದಲ್ಲಿ 81% ಜಲರಾಶಿ ಇರುವುದರಿಂದ ಈ ಗೋಳವನ್ನು ಏನಂತ ಕರೀತಾರೆ, ಜಲಪ್ರಧಾನ ಗೋಳ ಅಂತಾನೆ ಕರೆಯೋದು. ಇನ್ನು 2 ಮಾರ್ಕರ್ದು 5 ಪ್ರಶ್ನೆಗಳಿದ್ದಾವೆ, 10 ಅಂಕ ಇದೆ. ಇದರಲ್ಲಿ ಫಸ್ಟ್ 7ನೇ ಪ್ರಶ್ನೆ ಕೇಳಿದ್ರು, ವಿದೇಶಿ ಸಾಹಿತ್ಯಗಳನ್ನು ಹೆಸರಿಸಿರಿ ಅಂತ ಕೇಳಿದರು. ಆಧಾರಗಳು ಪಾಠದಲ್ಲಿ ಬರ್ತದೆ. ಅದು ಮೆಗಸ್ತಾನಿಸ್ ಬರೆದಿದ್ದು ಇಂಡಿಕಾ ಆಗಿರ್ಬೋದು, ಹುಯನ್ ಸ್ತಾಂಗ್ಸ್ ಬರೆದಿದ್ದು ಸಿಯುಕಿ, ಪಾಹಿಯಾನ ಬರೆದಿರೋದು ಘೋಖೋಕಿ, ಟಾಲೆಮಿ ಬರೆದಿದ್ದು ಜಿಯೋಗ್ರಫಿ, ಬರಾನಿ ಬರೆದಿದ್ದು ತಾರಿಕ್ ಎ ಫಿರೋಜ್ ಶಾಹಿ, ಆಮೇಲೆ ಸಿಲೋನ ಬರೆದಿರೋದು ದೀಪಾಂಶ ಮತ್ತು ಮಹಾಂಶ. ಇವೆಲ್ಲ ಏನಪ್ಪ ಅಂದರೆ ವಿದೇಶಿ ಸಾಹಿತ್ಯ. ಪ್ರಶ್ನೆ 8 ರಾಜ್ಯಶಾಸ್ತ್ರದ 2 ಪ್ರಾಮುಖ್ಯತೆಗಳನ್ನು ಬರೀರಿ. ರಾಜ್ಯವೊಂದರ ಉಗಮ ಮತ್ತು ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಲು ರಾಜ್ಯಶಾಸ್ತ್ರ ನಮಗೆ ಸಹಕಾರಿಯಾಗಿದೆ. ಅಲ್ಲದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ನಮ್ಗೆ ಏನು ಮಾಡ್ತದಪ್ಪ ಅಂದ್ರೆ ರಾಜ್ಯಶಾಸ್ತ್ರ ಕೊಡ್ತದ ಅನ್ನೋದನ್ನು ಬರೀಬೇಕು. ಪ್ರಶ್ನೆ 9 ಪಾಲಿಟಿಕ್ಸ್ ಗ್ರಂಥದಲ್ಲಿ ಯಾವ ಯಾವ ವಿಷಯಗಳ ಬಗ್ಗೆ ಚರ್ಚಿಸಲಾಗಿದೆ. ಇಲ್ಲಿ ಪಾಲಿಟಿಕ್ಸ್ ಅಂತಕ್ಕಂಥ ಕೃತಿಯಲ್ಲಿ ಅದು ರಾಜ್ಯದ ಉಗಮ ಮತ್ತು ಬೆಳವಣಿಗೆ, ಆಮೇಲೆ ರಾಜ್ಯದ ಕಾರ್ಯಗಳು, ಈ 2 ಅಂಶಗಳ ಬಗ್ಗೆ ಏನು ಮಾಡಿದಾರಪ್ಪ ಅಂದ್ರೆ ಚರ್ಚೆಯನ್ನು ಮಾಡಿದ್ದಾರೆ.
ಪ್ರಶ್ನೆ 10 ಭೂಮಿಯ ಇತರ ಹೆಸರುಗಳು ಯಾವುವು? ಸೊ ಭೂಮಿಗೆ ಸುಮಾರು 4 ಹೆಸರುಗಳಿದ್ದಾವೆ, ಇನ್ನೂ ಇರ್ಬೋದು. ಆದರೆ ಮೇನ್ ಆಗಿ ಅದನ್ನು ಕರೆಯೋದು ಜೀವಂತ ಗ್ರಹ, ವಿಶಿಷ್ಟ ಗ್ರಹ, ನೀಲಿ ಗ್ರಹ ಮತ್ತು ಜಲಾವೃತ ಗ್ರಹ. ಪ್ರಶ್ನೆ 11 ಅಕ್ಷಾಂಶ ಮತ್ತು ರೇಖಾಂಶಗಳು ಅಂದರೆ ಏನು? ಈ ಭೂಗೋಳದ ಮೇಲೆ ಪೂರ್ವ ಮತ್ತು ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ನಾವೇನಂತೀವಿ? ಅಕ್ಷಾಂಶ ಅಂತ ಕರೆಯೋದು. ಓಕೆ, ಅದೇ ಥರ ಈ ಭೂಗೋಳದ ಮೇಲೆ ಉತ್ತರ ದಕ್ಷಿಣವಾಗಿ ಅಂದರೆ ಸಮಭಾಜಕ ವೃತ್ತವನ್ನು ಸಮಾಂತರವಾಗಿ ಛೇದಿಸ್ತಕ್ಕಂಥ ಉತ್ತರ ದಕ್ಷಿಣ ಧ್ರುವಗಳನ್ನು ಸಂಧಿಸ್ತಕ್ಕಂಥ ನಾವು ರೇಖೆಗಳಿಗೆ ಏನಂತ ಕರಿತೀವಿ? ಕಾಲ್ಪನಿಕ ರೇಖೆಗಳಿಗೆ ರೇಖಾಂಶಗಳು ಅಂತಲೇ ಕರೆಯೋದು. ಲಾಸ್ಟ್ 4 ಮಾರ್ಕರ್ ಕ್ವಶನ್. ಭಾರತದ ಇತಿಹಾಸ ರಚಿಸಲು ಸಾಹಿತ್ಯಗಳು ಹೇಗೆ ಪೂರಕವಾಗಿವೆ ಅನ್ನೋದನ್ನು 8 ವಾಕ್ಯಗಳಲ್ಲಿ ಅಥವಾ 8 ಅಂಶಗಳಲ್ಲಿ ಬರಿಬೇಕು. ಇಲ್ಲಿ ಲಿಖಿತ ರೂಪದ ಸಾಹಿತ್ಯವನ್ನು ದೇಶಿ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತ ವಿಂಗಡಣೆ ಮಾಡ್ತಾರೆ. ಈ ಸಾಹಿತ್ಯ ಆಯಾ ಕಾಲಘಟ್ಟದ ಚರಿತ್ರೆಯನ್ನು ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಆಮೇಲೆ ಮುಖ್ಯವಾಗಿ ಇದು ಇತಿಹಾಸಕಾರರಿಗೆ ಐತಿಹಾಸಿಕ ಮಾಹಿತಿಯನ್ನು ವಿಶ್ಲೇಷಣೆ ಮಾಡ್ತದೆ. ದೇಶೀಯ ಸಾಹಿತ್ಯ ರಚಿಸುವಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಲನ ಗಾಥ ಸಪ್ತಶತಿ, ಬಾಣಭಟ್ಟನ ಹರ್ಷಚರಿತೆ, ಪಂಪನ ವಿಕ್ರಮಾರ್ಜುನ ವಿಜಯ, ಬೌದ್ಧ ತ್ರಿಪಿಟಗಳು, ಸ್ತ್ರೀ ವಿಜಯನ ಕವಿರಾಜ್ಯ ಮಾರ್ಗ ಕೃತಿಗಳು ನಮಗೆ ಸಹಕಾರಿಯಾಗಿವೆ. ಅಷ್ಟೇ ಅಲ್ಲದೆ ವಿದೇಶಿ ಸಾಹಿತ್ಯಗಳಾದ ಮೆಗಸ್ತಾನಿಸನ ಇಂಡಿಕಾ, ಹುಯನ್ಸ್ತಾಂಗ್ನ ಸಿಯುಕಿ ಇವು ಸಾಕಷ್ಟು ಮಾಹಿತಿಯನ್ನು ಕೊಡ್ತವೆ. ಅಷ್ಟೇ ಅಲ್ಲದೆ ಈ ಟಾಲೆಮಿ ಬರೆದಿದ್ದು ಜಿಯೋಗ್ರಫಿ, ಸಿಲೋನ ಬರೆದಿದ್ದು ದ್ವೀಪ ಅಂಶ ಮತ್ತು ಮಹಾ ಅಂಶ ಕೃತಿಗಳು ಸಹಿತ ಮುಖ್ಯವಾಗಿದ್ದಾವೆ. ಆಮೇಲೆ ಸಾಹಿತ್ಯಗಳು ಮುಖ್ಯವಾಗಿ ನಮಗೆ ಆಯಾ ಇತಿಹಾಸ ಕಾಲವನ್ನು ರಚನೆ ಮಾಡಲಿಕ್ಕೆ ರಾಜವಂಶಗಳು, ರಾಜರು, ಅವರ ಸಾಧನೆ, ಎಲ್ಲ ರೀತಿಯ ಪರಿಸ್ಥಿತಿ, ಯುದ್ಧ ಮತ್ತು ಪರಿಣಾಮಗಳ ಬಗ್ಗೆ ನಮ್ಗೆ ಏನು ಮಾಡ್ತಾವಪ್ಪ ಅಂದ್ರೆ ಬೆಳಕು ಚೆಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾವೆ. ಇಷ್ಟು ಈ 8th ಸ್ಟ್ಯಾಂಡರ್ಡಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ನಿಮಗೆ ಫಸ್ಟ್ LBA ಸೋಷಿಯಲ್ ಸೈನ್ಸಲ್ಲಿ ಹಾಕಿದ್ದೀನಿ. 3 ಪಾಠಗಳು ಸೇರಿ 1 LBA ಎಲ್ಲ ವಿಷಯಗಳಲ್ಲಿ ಬರ್ತಾವೆ. ಸೊ ಅವುಗಳನ್ನು ನೋಡಿ ಅಂತ ಹೇಳ್ತಾ PDF ಬೇಕಾದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.